ಪ್ರೋಟೀನ್ ಯೂರಿಯಾ ಇದೆ, ಬಟ್ ಕಿಡ್ನಿ ನಾರ್ಮಲ್ ಇದೆ, ಕಿಡ್ನಿ ಫಂಕ್ಷನ್ ಎಲ್ಲ ಟೆಸ್ಟ್ ಮಾಡಿಸಿದೀವಿ, ನಾರ್ಮಲ್ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರಿಗಾದ್ರೂ ಯೂರಿನ್ ಅಲ್ಲಿ ನೊರೆ ಹೋಗ್ತಾ ಇದೆ ಮತ್ತೆ ಯೂರಿನ್ ಇನ್ಕನ್ಸಿಸ್ಟೆನ್ಸಿ ಪದೇ ಪದೇ ಹೋಗ್ತಾ ಇದ್ದೀರಾ ಅಂದ್ರೆ ಅದು ಯಾವಾಗ್ಲೂ ಕಿಡ್ನಿನೇ ಪ್ರಾಬ್ಲಮ್ ಇರ್ಬೇಕಂತಿಲ್ಲ. ಯೂರಿನ್ ಪ್ರಾಬ್ಲಮ್ ಇದೆ, ಯೂರಿನ್ ನ ಕಂಟ್ರೋಲ್ ಮಾಡೋದು ಕಿಡ್ನಿ ಅಲ್ವಾ, ಕಿಡ್ನಿನೇ ಪ್ರಾಬ್ಲಮ್ ಇರ್ಬೇಕಂತಲ್ಲ. ಯೂರಿನ್ ಅಲ್ಲಿ ನೊರೆ ಹೋಗೋದು ನೀವು ತಿಂದಿರ್ತಕ್ಕಂಥ ಪ್ರೋಟೀನ್, ಅಂದ್ರೆ ಪ್ರೋಟೀನ್ ಯಾವ್ದು ಹೇಳಿ, ಬೇಳೆಕಾಳುಗಳು ಮತ್ತು ಮಾಂಸಾಹಾರ, ಅವು ಸರಿಯಾಗಿ ಜೀರ್ಣ ಆಗಿರಲ್ಲ. ಅದಕ್ಕೋಸ್ಕರ ಯೂರಿನ್ ಅಲ್ಲಿ ನೊರೆ, ಫೋಮಿ ಯೂರಿನೇಷನ್ ಅಂತೀವಿ. ಪ್ರೋಟೀನ್ ಯೂರಿಯಾ, ಪ್ರೋಟೀನ್ ಲೀಕ್ ಆಗ್ತಿರುತ್ತೆ. ಸೊ ಅಂಥವ್ರು ಟ್ರೀಟ್ಮೆಂಟು ಸ್ಟಮಕ್ ಮೆರಿಡಿಯನ್ಗೆ ಕೊಡಬೇಕು. ಸ್ಟಮಕ್ ಎಷ್ಟು ಸ್ಟ್ರೆಂಥನ್ ಆಗುತ್ತೋ, ಆ ಎಂಜೈಮ್ಸ್ ಎಷ್ಟು ಬೆಟರ್ ಆಗುತ್ತೋ, ಪ್ರೋಟೀನ್ ಅಲ್ಲಿ ಯೂರಿನ್ ಲೀಕ್ ಆಗೋದು ಅಷ್ಟು ಕಡಿಮೆ ಆಗುತ್ತೆ. ಕಲರ್ ಥೆರಪಿ ವರ್ಷನ್ 2 ತಗೊಂಡವರಿಗೆ ಕಲರ್ ಥೆರಪಿ ಕೋರ್ಸ್ ಫ್ರೀ ಇರುತ್ತೆ. ಜೂಮ್ ಅದು ಲಿಮಿಟ್ ನಮಗಿರೋದು 3,000 ಜನಕ್ಕೆ ಲೈವ್ ಕ್ಲಾಸು. 3,000ಕ್ಕಿಂತ ಹೆಚ್ಚಿಗೆ ಬಂದವರಿಗೆ ನಿಮಗೆ ರೆಕಾರ್ಡಿಂಗ್ ಕೊಡ್ತೀವಿ 1 ಮಂತ್, ಜನವರಿ 9ನೇ ತಾರೀಕಿಂದ ಫೆಬ್ರವರಿ 9ನೇ ತಾರೀಕು. ಸರಿನಾ? ಬುಕ್ ಮಾಡಿದ್ರೆ ಇನ್ನೂ ಬಂದಿಲ್ಲ ಅಂದ್ರೆ 2-3 ದಿನ ವೇಟ್ ಮಾಡಿ. ಆಲ್ರೆಡಿ 2,500 ಬುಕ್ ಡೆಲಿವರಿ ಹೋಗಿದೆ. ಕೆಲವರಿಗೆ ಮನೆ ತಲುಪಿದೆ, ಕೆಲವರಿಗೆ ಆನ್ ದ ವೇ ಇದೆ, ಕೆಲವರಿಗೆ ಪಿಕಪ್ ಮಾಡ್ತಿದ್ದಾರೆ, ಬಟ್ ಬರುತ್ತೆ. ಸರಿನಾ? ಪ್ರೋಟೀನ್ ಯೂರಿಯಾ ಇದೆ, ಏನ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ವಾಣಿಯವರು. ಪ್ರೋಟೀನ್ ಯೂರಿಯಾ ಇದೆ, ಬಟ್ ಕಿಡ್ನಿ ನಾರ್ಮಲ್ ಇದೆ, ಕಿಡ್ನಿ ಫಂಕ್ಷನ್ ಎಲ್ಲ ಟೆಸ್ಟ್ ಮಾಡಿಸಿದೀವಿ, ನಾರ್ಮಲ್ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರಿಗಾದ್ರೂ ಯೂರಿನ್ ಅಲ್ಲಿ ನೊರೆ ಹೋಗ್ತಾ ಇದೆ ಮತ್ತೆ ಯೂರಿನ್ ಇನ್ಕನ್ಸಿಸ್ಟೆನ್ಸಿ ಪದೇ ಪದೇ ಹೋಗ್ತಾ ಇದ್ದೀರಾ ಅಂದ್ರೆ ಅದು ಯಾವಾಗ್ಲೂ ಕಿಡ್ನಿನೇ ಪ್ರಾಬ್ಲಮ್ ಇರ್ಬೇಕಂತಿಲ್ಲ. ಯೂರಿನ್ ಪ್ರಾಬ್ಲಮ್ ಇದೆ, ಯೂರಿನ್ ನ ಕಂಟ್ರೋಲ್ ಮಾಡೋದು ಕಿಡ್ನಿ ಅಲ್ವಾ, ಕಿಡ್ನಿನೇ ಪ್ರಾಬ್ಲಮ್ ಇರ್ಬೇಕಂತಲ್ಲ. ಯೂರಿನ್ ಅಲ್ಲಿ ನೊರೆ ಹೋಗೋದು ನೀವು ತಿಂದಿರ್ತಕ್ಕಂಥ ಪ್ರೋಟೀನ್, ಅಂದ್ರೆ ಪ್ರೋಟೀನ್ ಯಾವ್ದು ಹೇಳಿ, ಬೇಳೆಕಾಳುಗಳು ಮತ್ತು ಮಾಂಸಾಹಾರ, ಅವು ಸರಿಯಾಗಿ ಜೀರ್ಣ ಆಗಿರಲ್ಲ. ಅದಕ್ಕೋಸ್ಕರ ಯೂರಿನ್ ಅಲ್ಲಿ ನೊರೆ, ಫೋಮಿ ಯೂರಿನೇಷನ್ ಅಂತೀವಿ. ಪ್ರೋಟೀನ್ ಯೂರಿಯಾ, ಪ್ರೋಟೀನ್ ಲೀಕ್ ಆಗ್ತಿರುತ್ತೆ. ಸೊ ಅಂಥವ್ರು ಟ್ರೀಟ್ಮೆಂಟು ಸ್ಟಮಕ್ ಮೆರಿಡಿಯನ್ಗೆ ಕೊಡಬೇಕು. ಸ್ಟಮಕ್ ಎಷ್ಟು ಸ್ಟ್ರೆಂಥನ್ ಆಗುತ್ತೋ, ಆ ಎಂಜೈಮ್ಸ್ ಎಷ್ಟು ಬೆಟರ್ ಆಗುತ್ತೋ, ಪ್ರೋಟೀನ್ ಅಲ್ಲಿ ಯೂರಿನ್ ಲೀಕ್ ಆಗೋದು ಅಷ್ಟು ಕಡಿಮೆ ಆಗುತ್ತೆ. ಒಂದು ಕಲರ್ ಥೆರಪಿ ಮಾಡಿದೆ ಹೇಳಿ, ನಾನು ಹೇಳಿದೆ ಎಲ್ಲೋ ಮತ್ತೆ ಸ್ಕೈ ಬ್ಲೂ ಹಾಕಿ ಸ್ಟಮಕ್ ಜಾಯಿಂಟ್ಸಿಗೆ. ಅದ್ರ ಜೊತೆಗೆ ಬೆಳಿಗ್ಗೆ ಉಪಹಾರ ಊಟ ಮಾಡಬೇಡಿ. ಸ್ಟಮಕ್ದು ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ 7ರಿಂದ 9. ಆ ಟೈಮಿಗೆ ನೀವು ಹೆವಿ ಊಟ ಕೊಟ್ಟಾಗ ಅದನ್ನ ಜೀರ್ಣ ಮಾಡೋಕ್ಕೆ ಎನರ್ಜಿ ಹೋಗ್ಬಿಡ್ತೈತಿ. ನೀವು ವಾಸಿ ಮಾಡ್ಕೊಳೋದು ಯಾವಾಗ ಆಗಲ್ಲ. ಸೊ ಹಾಗಾಗಿ ಸ್ಟಮಕ್ನ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಬೆಳಿಗ್ಗಿನ ಆಹಾರ ನೀವು ಗಂಜಿ ಇರಬೇಕು, ಅಂಬಲಿ ಇರಬೇಕು. ನಮ್ಮ ಹಿರಿಯರು ಏನು ಮಾಡೋರು ಗೊತ್ತಾ, ಬೆಳಿಗ್ಗೆ ತಿಂಡಿನ ಅಂಬಲಿ, ರಾತ್ರಿ ರಾಗಿ ಗಂಜಿ ಮಾಡಿ ಇಟ್ಟು ಬೆಳಿಗ್ಗೆ ಕುಡಿಯೋರು. ಇಲ್ಲ ಕಟ್ಟಂಬಲಿ, ಸಜ್ಜನ ಇಲ್ಲ ಜೋಳನ ಹೊಡೆದ್ಬಿಟ್ಟು ಅದನ್ನ ರಾತ್ರಿ ಬೇಯಿಸಿಟ್ಟು ಬೆಳಿಗ್ಗೆ ತಗೊಳೋರು. ಆ ಅಂಬಲಿ ಕಟ್ಟಂಬಲಿ ತಗೊಳೋ ತನಕ ತಮಕ್ ಸೂಪರ್ ಆಗಿತ್ತು. ಯಾವಾಗ ಇಡ್ಲಿ, ದೋಸೆ, ಪುಳಿಯೋಗರೆ, ವಾಂಗಿಬಾತ್, ಪಲಾವ್ ಬಂತು, ಸ್ಟಮಕ್ ಅನ್ನೋದೇನೊಂದು ಚೀಲ, ಅದ್ರೊಳಗೆ ನೀರಿರುತ್ತೆ, ಆಸಿಡ್. ಯಾವಾಗ ಡ್ರೈ ಫುಡ್ ಕೊಡ್ತಿರೋ ಆ ಆಸಿಡ್ ಕಡಿಮೆ ಆಗ್ತಾ ಬರುತ್ತೆ. ಆ ಸ್ಟಮಕ್ ಅಲ್ಲಿರೋ ಆ ನೀರು, ಆ ಗ್ಯಾಸ್ಟ್ರಿಕ್ ಜ್ಯೂಸ್ ಎಷ್ಟು ಕಮ್ಮಿ ಆಗುತ್ತೋ ನಿಮ್ ಸ್ಟಮಕ್ ಅಷ್ಟು ವೀಕ್ ಆಗ್ತಾ ಬರುತ್ತೆ. ಹಾಗಾಗಿ ಬೆಳಗಿನ ಉಪಹಾರ ಆದಷ್ಟು ನೀರಾಗಿರ್ಲಿ. ಈ ಮಂಗಳೂರವ್ರು ತುಂಬಾ ಬುದ್ಧಿವಂತರು, ಕುಚ್ಚಲಕ್ಕಿ ಗಂಜಿ ತರ ಮಾಡಿ ತಗೋತಾರೆ. ಅದು ಗೊತ್ತಾದ್ರು. ನಾವು ಅಪ್ಪರು ಹೇಳೋರು, ನಾವು ಹುಡುಗರಿದ್ದಾಗೆಲ್ಲ ಕಟ್ಟಂಬ್ಲಿ ಮಾಡ್ತಿದೀವಿ, ರಾಗಿ ಇದು ಜೋಳದ ಅಂಬ್ಲಿ ಮಾಡ್ತಿದ್ವಿ, ಸಜ್ಜೆ ಅಂಬ್ಲಿ ಮಾಡ್ತಿದ್ವಿ, ಇವಾಗ ಯಾವ್ದು ಇಲ್ಲ ಅಂತ. ಮತ್ತೆ ವಾಪಸ್ ತಗೊಂಬನ್ನಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಡಾಕ್ಟರ್ ಖಾದರ್ ಅವರು, ಅಂಬ್ಲಿ ಮಾಡೋದ್ ಹೆಂಗೆ, ಕುಡಿಯೋದನ್ನತ್ತೆ. ಹಿಂಗ್ ಕೇಳ್ತೀರ, ಹಿಂಗ್ ಬಿಡ್ತೀರ. ಸ್ಟಮಕ್ ಸ್ಟ್ರೆಂಥನ್ ಆಗ್ಲಿ ಅಂದ್ರೆ ಹೆಂಗಾಗತ್ತೆ? ಆಗಲ್ಲ. ಓಕೆ, ಅಂಬ್ಲಿ ಕುಡೀರಿ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್, ಸ್ಟಮಕ್ ಬೇಗನೆ ತನ್ನ ಎನರ್ಜಿನ ರೀಗೇನ್ ಮಾಡ್ಕೋಬೇಕು ಅಂತಂದ್ರೆ ಬಳ್ಳಿನಲ್ಲಿ ಬೆಳೀತಕ್ಕಂಥ ತರಕಾರಿಗಳು. ಬಳ್ಳಿನಲ್ಲಿ ಯಾವ್ದು ಬರೆಯುತ್ತೆ? ಕುಂಬಳಕಾಯಿ, ಹೀರೆಕಾಯಿ, ಸೋರೆಕಾಯಿ, ತುಪ್ರೆಕಾಯಿ, ಪಡವಲಕಾಯಿ. ಈ ಬಳ್ಳಿನಲ್ಲಿ ಬೆಳೆಯೋ ತರಕಾರಿಗಳನ್ನ ನೀವು ಬೆಳಿಗ್ಗೆ ಉಪಹಾರಕ್ಕೆ, ಟಿಫನ್ಗೆ ಬೇಯಿಸ್ಬಿಟ್ಟು ತಿನ್ನಿ. ಅವಾಗ ವಂಡರ್ಫುಲ್ ಆಗಿ ನಿಮ್ಮ ಸ್ಟಮಕ್ ರೀಗೇನ್ ಆಗುತ್ತೆ. ಮಾಡ್ತೀರಾ? ಒಂದ್ ವಾರ, ಒಂದ್ ತಿಂಗಳು ಗಂಜಿನೂ ತಗೋಬೇಡಿ, ಬರೀ ಬೇಯಿಸಿರೋ ತರಕಾರಿ, ಸ್ಟೀಮ್ ಮಾಡಿರೋ ತರಕಾರಿ ಅಷ್ಟೇ. ಅದಕ್ಕೆ ಸ್ವಲ್ಪ ಪೆಪ್ಪರ್, ಸಾಲ್ಟ್ ಹಾಕೊಳ್ಳಿ. ಸಾಲ್ಟು ಬೇಡ, ವಾಟರ್ ರೀಗೇನ್ ಮಾಡ್ತೈತೆ, ಜಸ್ಟ್ ಪೆಪ್ಪರ್. ಸ್ಟಮಕ್ ಸ್ಟ್ರೆಂಥನ್ ಆಯ್ತು ಅನ್ಕೋ, ಲಿವರು, ಕಿಡ್ನಿ, ಹಾರ್ಟ್ ಎಲ್ಲ ಸ್ಟ್ರೆಂಥನ್ ಆಗ್ತವೆ. ಅಂಡ್ ತುಂಬಾ ಜನ ಸೆಕೆಂಡ್ ಬುಕ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಶ್ರಮ ವಹಿಸಿ ಸುಮಾರು 200ಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ಪ್ರೋಟೋಕಾಲ್ಸ್ ಕೊಟ್ಟಿದ್ದೀವಿ. ಬಳಸಿ, ಅದ್ಭುತವಾದ ರಿಸಲ್ಟ್ ಬರುತ್ತೆ. ಓಕೆ.